ನಮಸ್ಕಾರ ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಯುದ್ಧ ನಿಲ್ಲಲ್ಲ, ಚಿನ್ನದ ಬೆಲೆ ಏರಿಕೆ ಆಗೋದು ನಿಲ್ಲಲ್ಲ. ನಿನ್ನೆ ಆಲ್ಮೋಸ್ಟ್ 3,500 ತನಕ ಚಿನ್ನದ ಬೆಲೆ ಇಳಿಕೆ ಆಗಿತ್ತು. ಓಕೆ, ಸೂಪರ್, ಚಿನ್ನ ಖರೀದಿ ಮಾಡೋರಿಗೆ ಒಳ್ಳೇದು ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಬಟ್ ಇವತ್ತು ತುಂಬ ದೊಡ್ಡ ಶಾಕಿಂಗ್ ವಿಚಾರ ಏನು ಅಂತ ಅಂದರೆ, ಚಿನ್ನದ ಬೆಲೆ ವಿಪರೀತವಾಗಿ ಮತ್ತೆ ಜಾಸ್ತಿ ಆಗಿದೆ. ನೆನ್ನೆ ಏನು ಇಳಿಕೆ ಆಗಿತ್ತು ಅದರ 50% ಇವತ್ತು ಏರಿಕೆ ಆಗಿಬಿಟ್ಟಿದೆ. ತುಂಬಾ ಜನಕ್ಕೆ ಇವಾಗ ಶಾಕ್ ಅನ್ನಿಸ್ಬೋದು. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಯಾಕೆ ಇಷ್ಟೊಂದು ಯುದ್ಧದ ಎಫೆಕ್ಟ್ ಇಂದ ನಮಗೆ ಚಿನ್ನದ ಬೆಲೆ ಆಗ್ತಾ ಇದೆ ಅಂತ, ಇನ್ನು ಯುದ್ಧನ ಮುಂದುವರಿಕೆ ಮಾಡ್ತೀವಿ ಅಂತ ಹೇಳಿ US ಪ್ರೆಸಿಡೆಂಟ್ ಅವರು ಕೂಡ ಹೇಳಿರೋ ಕಾರಣ ಇದೆಲ್ಲಾನು ಹೊಡ್ತಾ ಬೀಳ್ತಾ ಇರುವಂಥದ್ದು. ಸೊ ನಮಗೇನು ಅನ್ಸಲ್ಲ ಅಂತ ಅನ್ಕೋಬಹುದು, ಆದ್ರೆ ಇದೆಲ್ಲದಕ್ಕೂ ಹೊಡ್ತಾ ಬೀಳುತ್ತೆ. ಅಂಡ್ ಗ್ಯಾಸಿನ ಬೆಲೆ ಕೂಡ ನಿಮ್ಗೆ ಏರಿಕೆ ಆಗ್ತಾ ಇದೆ. ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳಿಲ್ಲ ಅಂತ ಅನ್ಕೋತೀನಿ. ಇನ್ನು ಮುಂದೆ ನಿಮ್ಗೆ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಿದೆ. ನಾನು ಹೇಳ್ತೀನಿ ನಿಮ್ಗೆ ಯಾವ್ದು ಎಷ್ಟೆಷ್ಟು ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಚಿನ್ನದ ಬೆಲೆ ಬಗ್ಗೆನೂ ಅಫ್ಕೋರ್ಸ್ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಮೊದಲನೇದಾಗಿ ನಾನು ಇವಾಗ ನಿಮಗೆ ಗ್ಯಾಸಿನ ಬೆಲೆ ಬಗ್ಗೆ ಹೇಳ್ತೀನಿ. ಡೊಮೆಸ್ಟಿಕ್ ಅಂದ್ರೆ ಮನೆ ಬಳಕೆಗೆ ಗ್ಯಾಸ್ ಏರಿಕೆ ಆಗ್ತಾ ಇದೆ, ಬೆಲೆ ಏರಿಕೆ ಆಗುತ್ತೆ. ಇದ್ರ ಜೊತೆಗೆ ಹೋಟೆಲ್ಗಳಲ್ಲಿ ನೀವೇನಾದ್ರೂ ಕಮರ್ಷಿಯಲ್ ಯೂಸ್ಗೆ ಅಂತ ಹೇಳಿ ಗ್ಯಾಸ್ನ ತಗೊಂಡ್ರೆ ನಿಮ್ಗಳಿಗೂ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲ ಕಡೆ ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಎಲ್ಲ ಕಡೆ, ಇಡೀ ಭಾರತದಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಸ್ಟೇಟ್ಗಳಲ್ಲಿ ಏರಿಕೆ ಆಗ್ತಾ ಇದೆ. ನಾವು ಬೆಂಗಳೂರು ಬಗ್ಗೆ ನಾವು ಫೋಕಸ್ ಮಾಡೋಣ. ಬೆಂಗಳೂರು ಅಂದ್ರೆ ಇದು ಇಡೀ ಕರ್ನಾಟಕಕ್ಕೆ ಅನ್ವಯಿಸುವಂಥದ್ದು. ಯಾಕಂದ್ರೆ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಲ್ವಾ. ಸೊ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತಂದ್ರೆ ಅದು ಎಲ್ಲ ಕಡೆನೂ ಕರ್ನಾಟಕದಲ್ಲಿ ಅದೇ ರೂಲ್ಸ್ನ ಫಾಲೋ ಮಾಡ್ತಾರೆ. ಈಗ ಬೆಂಗಳೂರಲ್ಲಿ ಮನೆಗಳಿಗೆ ನಾವು ಗ್ಯಾಸ್ ಸಿಲಿಂಡರ್ನ ಹಾಕಿಸ್ಕೊತಾ ಇದ್ವಿ. ಎಷ್ಟು? 14.2 kg ಸಿಲಿಂಡರ್ನ ಹಾಕಿಸ್ಕೊತಾ ಇದ್ವಿ. ನಿಮಗೆ ಇವಾಗ ಎಷ್ಟಾಗುತ್ತೆ ಬೆಲೆ ಅಂತ ಅಂದ್ರೆ ಗ್ಯಾಸ್ ರೇಟ್ಸ್ಗಳು ನಿಮಗೆ 915 ರೂಪಾಯಿ 50 ಪೈಸಾ ಆಯ್ತಾ. 915.50 ಪೈಸಕ್ಕೆ ಬೆಲೆ ಏರಿಕೆನ ಮಾಡಿದ್ದಾರೆ. ಇದು ಮನೆ ಬಳಕೆಗೆ ಗ್ಯಾಸ್ ಇನ್ನು ಮುಂದೆ ನಿಮಗೆ 915 ರೂಪಾಯಿ ಆಗುತ್ತೆ. ಅದು ನೀವು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಅಂತಂದ್ರೆ ಅವ್ರು ಬಂದು ಎತ್ತಾಕಕ್ಕೆ ಎಕ್ಸ್ಟ್ರಾ ಫೀಸ್ಗಳನ್ನು ತಗೊಂತಾರೆ. ಅದನ್ನು ನೀವು ನೋಡ್ಕೋಬೇಕು. 915 ರೂಪಾಯಿ ಇವಾಗ ಬೆಂಗಳೂರಲ್ಲಿ ಏರಿಕೆ ಮಾಡಿದ್ದಾರೆ. ಹೈಯೆಸ್ಟ್ ಎಲ್ಲಾಗಿದೆ ಗೊತ್ತಾ ನಿಮ್ಗೆ? ಕೋಲ್ಕತ್ತಾದಲ್ಲಿ 939 ರೂಪಾಯಿ ಆಗಿದೆ ಗ್ಯಾಸ್ ಸಿಲಿಂಡರ್. ಕೋಲ್ಕತ್ತಾದಲ್ಲಿ ಜಾಸ್ತಿ ಮಾಡಿದ್ದಾರೆ. ಇನ್ ಮಿಕ್ಕಿದೆಲ್ಲ ಓಕೆ. ಮತ್ತೆ ಇನ್ನು ಹೈದರಾಬಾದಲ್ಲಿ 965 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಸೊ ಇರೋದ್ರಲ್ಲಿ ನಮ್ದು ಓಕೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಚೆನ್ನೈ ಅವ್ರಿಗೆ 912 ಮಾಡಿದ್ದಾರೆ, ಬಟ್ 3 ರೂಪಾಯಿ ಜಾಸ್ತಿ ಬೆಂಗಳೂರಿಗೆ. ಸೊ ಇವಾಗ 915 ರೂಪಾಯಿ ನೀವು ಒಂದು ಗ್ಯಾಸ್ಗೆ, ಮನೆಗೆ ಹಾಕೊಳ್ಳೋ ಗ್ಯಾಸ್ಗೆ ದುಡ್ಡು ಕೊಡಬೇಕು. ಪ್ರೈಸ್ ಜಾಸ್ತಿ ಆಯಿತು. ಇದೇ ನಾವು ಕಮರ್ಷಿಯಲ್ ಯೂಸ್ ಅಂದ್ರೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆಲ್ಲ ಹಾಕೋತೀನಿ ಅಂತಂದ್ರೆ ಬೆಂಗಳೂರಲ್ಲಿ ಇವಾಗ 19 kgಯ ಗ್ಯಾಸ್ ಸಿಲಿಂಡರ್ಗೆ 2,153 ರೂಪಾಯಿ ಆಗಿದೆ. 2,153 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ ಆಗಿದೆ ಕಮರ್ಷಿಯಲ್ ಯೂಸ್ಗೆ. ಸೊ ಹೈಯೆಸ್ಟ್ ಯಾವ ಒಂದು ಇದಕ್ಕೆ ಅಂತ ಅಂದ್ರೆ ಹೈದರಾಬಾದ್ಗೆ ಹೈಯೆಸ್ಟ್ 2,300 ರೂಪಾಯಿ ಆಗಿದೆ. ಇರೋದ್ರಲ್ಲಿ ಬೆಂಗಳೂರಲ್ಲಿ ಕಮ್ಮಿ ಇದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಅದು ನಿಮ್ಗೆ ಎಲ್ಲಾ ಸ್ಟೇಟಲ್ಲೂ ಪ್ರೈಸ್ ಜಾಸ್ತಿ ಆಗಿದೆ. ಮತ್ತೆ ಕಮರ್ಷಿಯಲ್ ಯೂಸು, ಡೊಮೆಸ್ಟಿಕ್ ಯೂಸ್ಗೂ ಬಹಳ ದೊಡ್ಡ ಬದಲಾವಣೆಗಳು ಆಗಿ ಇನ್ನು ಮುಂದೆ ನಿಮಗೆ ಗ್ಯಾಸ್ಗೆ ತೊಂದರೆ ಆಗುತ್ತೆ. ಅಂದರೆ ಪ್ರೈಸಿಂಗ್ ಜಾಸ್ತಿ ಮಾಡಿದ್ದಾರೆ. 1,000 ರೂಪಾಯಿ ಅಂತ ಇಟ್ಟುಬಿಡಿ. ಮನೆಗೆ ಗ್ಯಾಸ್ ಹಾಕ್ಸ್ಕೊಳ್ಳೋರು 1,000 ರೂಪಾಯಿ ಅಂತ ಇಟ್ಟುಬಿಡಿ. ಯಾಕಂದರೆ ಅವ್ರು ತಂದಾಕಕ್ಕೆ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಎಕ್ಸ್ಟ್ರಾ ತೊಗೊಂಡೇ ತಗೊಂತಾರೆ. ಈ ಕಡೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಇನ್ನು ಚಿನ್ನದ ಬೆಲೆ ನೋಡೋಣ. ತುಂಬ ಬೇಜಾರಾಗುತ್ತೆ, ಬಟ್ ಫ್ಯಾಕ್ಟ್. ಇವತ್ತು 24 ಕ್ಯಾರೆಟ್ ಚಿನ್ನ 15,093 ರೂಪಾಯಿ. ನಿನ್ನೆ 14,000ಕ್ಕೆ ಹೊಟ್ಟೋಗಿತ್ತು, ಕಮ್ಮಿ ಆಗ್ತಿತ್ತು. ಬಟ್ ಇವತ್ತು ಮತ್ತೆ 15,093 ರೂಪಾಯಿ ಬಂತು. ನಿನ್ನೆ 14,897 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,50,930. ನಿನ್ನೆ 1,48,970. ನೆನೆಗೂ ಇವತ್ತು 196 ರೂಪಾಯಿ ಬೆಲೆ ಇನ್ಕ್ರೀಸ್ ಆಗಿದೆ. 1,960 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಇದು ನಿಮಗೆ 24 ಕ್ಯಾರೆಟ್ ಚಿನ್ನದಲ್ಲಿ. 22 ಜಾಸ್ತಿ ಆಗಿದೆ. 13,835 ರೂಪಾಯಿ. ನೆನೆ 13,655 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,38,350. ನೆನೆ 1,36,550. ನೆನೆಗೂ ಇವತ್ತಿಗೂ 180 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 1,800 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇನ್ಕ್ರೀಸ್ ಆಯಿತು. 1,800 ರೂಪಾಯಿ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ ಬೆಲೆ ಜಾಸ್ತಿ ಆಯಿತು. 11,320. ನೆನೆ 11,173. 10 ಗ್ರಾಮಿನ ಚಿನ್ನಕ್ಕೆ 1,13,200 ರೂಪಾಯಿ ಆಗುತ್ತೆ. ನೆನೆ 1,11,730. 147 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 1,470 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಎಲ್ಲಾನು ಬೆಲೆ ಜಾಸ್ತಿ ಆಯಿತು. ಆ್ಯಂಡ್ ನಿಮಗೆ ಬೆಳ್ಳಿಯ ದರದ ಬಗ್ಗೆ ಮಾತಾಡೋದಾದ್ರೆ, ಬೆಳ್ಳಿಯ ದರದಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಥ್ಯಾಂಕ್ ಗಾಡ್. ಇವತ್ತು 250 ರೂಪಾಯಲ್ಲೇ ಕೂತಿದೆ. 2 ದಿನಗಳಿಂದ 250 ರೂಪೀಸಲ್ಲೇ ಇದೆ. ಏನು ಬದಲಾವಣೆ ಆಗಲಿಲ್ಲ. ಚಿನ್ನ ಮಾತ್ರ ಸಖತ್ತು ಬದಲಾವಣೆ ಆಗ್ತಾ ಇದ್ದಾವೆ. ಸೊ 250 ರೂಪೀಸ್ ಇವತ್ತು ಬೆಳ್ಳಿಯ ದರ. ನೆನ್ನೆನೂ ಇಷ್ಟಾಯಿತು. 2.5 ಲಕ್ಷ 1 kg ಬೆಳ್ಳಿಗೆ ಆಗುತ್ತೆ. GST ಮೇಕಿಂಗ್ ಮೆಸೇಜ್ ಆ್ಯಡ್ ಆಗಿರಲ್ಲ. ಯುದ್ಧದ ಎಫೆಕ್ಟು ಈ ರೀತಿ ಬದಲಾವಣೆಗಳು ಆಗುತ್ತೆ. ಮುಂದಕ್ಕೆ ಆಗ್ಬೋದು, ಕಮ್ಮಿನೂ ಆಗಬಹುದು, ಗೊತ್ತಿಲ್ಲ.
ಸ್ಟಾಕ್ ಮಾರ್ಕೆಟು 1500 ಪಾಯಿಂಟ್ ಬಿದ್ದೋಗಿದೆ, ಎಲ್ಲನೂ ಎಫೆಕ್ಟ್ ಆಗ್ತಾ ಇದೆ. ಸೊ ಚಿನ್ನದ ಬೆಲೆ ಮುಂದಕ್ಕೆ ಜಾಸ್ತಿ ಆದರೂ ಆಗುತ್ತೆ, ಕಮ್ಮಿ ಆದರೂ ಆಗುತ್ತೆ, ಗೊತ್ತಿಲ್ಲ. ಎವ್ರಿಡೇ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ವೀಡಿಯೋಸ್ನ ನೋಡಿ ನಿಮ್ಗೊಂದು ಬೇಸಿಕ್ ಐಡಿಯಾ ಕೂಡ ಸಿಗ್ತಾ ಹೋಗುತ್ತೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.